ರಾಮ ಜನ್ಮಭೂಮಿಯಲ್ಲೇ ಸೋಲು, ದೇವರ ನಾಡಲ್ಲಿ ಮೊದಲ ಗೆಲುವು. ಮಂದಿರ ಕಟ್ಟಿದ ಅಯೋಧ್ಯೆಯಲ್ಲಿ ಬಿಜೆಪಿ ವಿರುದ್ಧ मतदारನ ಮುನಿಸು. अब देखिए मकान टूट रहा हमारा। बहुत मुसीबत झेल रहे हैं। ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇರಳದಲ್ಲಿ ನನಸಾಯಿತು ಬಿಜೆಪಿ ಕನಸು. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಲ ಬಿಜೆಪಿ ತನ್ನ ಮೈತ್ರಿಕೂಟದ ಜೊತೆಗೆ ಅಧಿಕಾರದ ಹೊಸ್ತಿಲಿಗೆ ಕಾಲಿಟ್ಟಿದ್ದೇನೋ ಸರಿ, ಆದ್ರೆ ಅಭೂತಪೂರ್ವ ಗೆಲುವಿನ ನಿರೀಕ್ಷೆ ಮಾತ್ರ ಹುಸಿಯಾಗಿ ಹೋಗಿದೆ. ಆದ್ರೆ ಇದಕ್ಕಿಂತ ದೊಡ್ಡ ಆಘಾತ ತಂದ ವಿಷಯ ಅಂದ್ರೆ ರಾಮ ಜನ್ಮಭೂಮಿಯಲ್ಲಿಯೇ ಬಿಜೆಪಿ ಸೋಲು ಕಂಡಿರೋದು. ಇದೇ ರೀತಿ ಇದೇ ಮೊದಲ ಬಾರಿಗೆ ಕೇರಳದಲ್ಲಿ ಬಿಜೆಪಿ ಖಾತೆಯನ್ನ ತೆರೆದಿದ್ದು ಏನೊಂದು ವಿಶೇಷವಾಗಿದೆ. ಹಾಗಾದ್ರೆ ಅಯೋಧ್ಯೆ ಇರುವ ಫೈಜಾಬಾದ್ ಕ್ಷೇತ್ರ ಹಾಗೂ ಕೇರಳದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಬಾವುಟ ಹಾರಿಸಿದ ತ್ರಿಶೂರ್ ಕ್ಷೇತ್ರದ ಸೋಲು ಗೆಲುವಿನ ಲೆಕ್ಕಾಚಾರಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಒಂದರ್ಥದಲ್ಲಿ ಹೇಳಬೇಕು ಅಂತ ಅಂದ್ರೆ ಬಿಜೆಪಿ ಅನ್ನೋ ಪಕ್ಷ ಪ್ರವರ್ಧಮಾನಕ್ಕೆ ಬಂದಿದ್ದೇ ಶ್ರೀರಾಮನ ಹೆಸರಲ್ಲಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಡ್ವಾಣಿಯವರ ರಥಯಾತ್ರೆ ಇಡೀ ದೇಶದಲ್ಲಿ ಬಿಜೆಪಿಯತ್ತ ಒಲವು ಮೂಡಿಸಿದ್ದು ಸುಳ್ಳಲ್ಲ. ಆ ಮಟ್ಟಕ್ಕೆ ದೇಶದಲ್ಲಿ ಹಿಂದುತ್ವದ ಭಾವನಾತ್ಮಕ ವಿಚಾರವಾಗಿ ಹುಚ್ಚಿದ್ದು ಹೋಗಿತ್ತು ರಾಮ ಮಂದಿರ ನಿರ್ಮಾಣದ ವಿಚಾರ. ಇದೀಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಶಸ್ವಿಯಾಗಿ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಾಯಿತು. ಆ ಸ್ಮರಣೀಯ ದಿನ ಇಡೀ ದೇಶ ಉಘೆ ಉಗೆ ಅಂತ ದೇಶಕ್ಕೆ ಮತ್ತೊಮ್ಮೆ ಸ್ವಾತಂತ್ರ್ಯ ಸಿಗುತ್ತೇನೋ ಅನ್ನೋ ಮಟ್ಟಕ್ಕೆ ಸಂಭ್ರಮಿಸಿತ್ತು. ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ಸರಿಸುಮಾರು 500 ವರ್ಷಗಳ ನಂತರ ಮತ್ತೆ ಬಾಲರಾಮನ ಪ್ರತಿಷ್ಠಾಪನೆಯಾದಾಗ ದೇಶದಲ್ಲಿ ಎದ್ದ ಅಲೆಯನ್ನ ನೋಡಿ ವಿರೋಧಿ ಪಕ್ಷಗಳೇ ಕಂಗಾಲಾಗಿ ಹೋಗಿದ್ವು. ಮೊದಲೇ ಮೋದಿ ಅಲೆಯಲ್ಲಿ ತೇಲ್ತಾ ಇದ್ದಂತಹ ಭಾರತ ಇನ್ನು ರಾಮ ಮಂದಿರ ನಿರ್ಮಾಣದಿಂದಾಗಿ 400ರ ಗಡಿ ದಾಟುವುದು ಗ್ಯಾರಂಟಿ ಅನ್ನೋ ಸುನಾಮಿಯನ್ನೇ ಎಬ್ಬಿಸಿತ್ತು. ಆದ್ರೆ ಮೊನ್ನೆ ಜೂನ್ 4ರಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಎಲ್ಲವೂ ತಲೆ ಕೆಳಗಾಗಿ ಹೋಗಿತ್ತು. 400 ದಾಟೋದಿರ್ಲಿ, ಮೈತ್ರಿಕೂಟದ ಜೊತೆಗೆ ಮ್ಯಾಜಿಕ್ ನಂಬರ್ ಪಡ್ಕೊಳ್ಳುವಷ್ಟರಲ್ಲಿಯೇ ಬಿಜೆಪಿ ಸುಸ್ತಾಗಿ ಹೋಗಿತ್ತು. ಯಾವ ರಾಮ ಜನ್ಮಭೂಮಿ ವಿವಾದ ಹಾಗೂ ಮಂದಿರ ನಿರ್ಮಾಣ ಬಿಜೆಪಿಗೆ ದೊಡ್ಡ ಶಕ್ತಿಯಾಗಿತ್ತೋ ಅದೇ ಅಯೋಧ್ಯೆ ಇರೋ ಕ್ಷೇತ್ರವಾದ ಫೈಜಾಬಾದ್ನಲ್ಲಿಗೆ ಬಿಜೆಪಿ ಮಖಾಡೆ ಮಲಗಿದೆ. ಅಲ್ಲಿ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಬಿಜೆಪಿಯ ಲಲ್ಲೂ ಸಿಂಗ್ ಈ ಬಾರಿ ಫೈಜಾಬಾದ್ ಕ್ಷೇತ್ರದಲ್ಲಿ ಸೋತು ಬಿಜೆಪಿಗೆ ಆಘಾತ ತಂದಿದ್ದಾರೆ. 1991ರಲ್ಲಿ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಗೆಲುವನ್ನ ಕಂಡಿತ್ತು. ಅಲ್ಲಿಯ ತನಕ ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ ಕಪಿಮುಷ್ಟಿಯಲ್ಲಿತ್ತು. ರಾಮ ಮಂದಿರ ನಿರ್ಮಾಣದ ವಿಚಾರ ಯಾವಾಗ ರಾಜಕೀಯ ಅಸ್ತ್ರವಾಗಿ ಬದಲಾಯಿತೋ ಆ ನಂತರ ಇಲ್ಲಿ ಬಿಜೆಪಿ ಮೇಲಿಂದ ಮೇಲೆ ಯಶಸ್ಸನ್ನ ಕಂಡಿತು. 1999, 2014 ಹಾಗೂ 2019ರಲ್ಲಿ ಬಿಜೆಪಿಗೆ ಗೆಲುವಿನ ನಗೆ ಬೀರಿತ್ತು. ಈ ಸಲವಂತೂ ಐತಿಹಾಸಿಕ ರಾಮ ಮಂದಿರ ನಿರ್ಮಾಣವಾಗಿದ್ದರಿಂದ ಫೈಜಾಬಾದ್ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಬಹುದು ಅಂತ ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇರಲಿಲ್ಲ. ಮೇಲಾಗಿ ಅಯೋಧ್ಯೆಯೂ ಸೇರಿದ ಹಾಗೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿಯ ವಶದಲ್ಲಿಯೇ ಇದ್ವು. ಇಲ್ಲಿನ ದರಿಯಾಬಾದ್, ರುಡೌಲಿ, ಬಿಕಾಪುರ್ ಹಾಗೂ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ದು, ಮೆಲ್ಕಿಪುರ್ 1 ಕ್ಷೇತ್ರದಲ್ಲಿ ಮಾತ್ರ ಸಮಾಜವಾದಿ ಪಕ್ಷ ಗೆದ್ದಿತ್ತು. ಆದರೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ 5 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಂತೆ 50,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಪರಾಭವಗೊಳಿಸಿದ್ದಾರೆ. ये हमने नहीं जीता है, इस क्षेत्र की महान जनता ने, देव तुल्य जनता ने जिताया है, हमने नहीं जीता। ये राम को लाए हैं, राम के लाने वाले लोग हैं। राम तो बहुत हजारों लाखों वर्ष पहले आ चुके हैं। राम तो जन जन में हैं, राम को कोई लाए नहीं है। ये तो राम को लाने वाले नहीं हैं, राम के नाम पे व्यापार करने वाले लोग हैं। ये पोल पट्टी सब खुल गई। ಇಷ್ಟಾಗಿ ಇಲ್ಲಿ ಹಿಂದೂ ಮತಗಳ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಸುಮಾರು 18 ಲಕ್ಷ ಮತದಾರರಿರೋ ಫೈಜಾಬಾದ್ ಕ್ಷೇತ್ರದಲ್ಲಿ 80%ಕ್ಕೂ ಹೆಚ್ಚು ಮಂದಿ ಮತದಾರರಿದ್ದಾರೆ. ಮುಸ್ಲಿಂ ಮತಗಳ ಪ್ರಮಾಣ ಕೇವಲ 14% ಮಾತ್ರ. ಜೊತೆಗೆ ದೇಶದ ಭವಿಷ್ಯದ ಪ್ರಧಾನಿ ಅಂತಾನೆ ಬಿಂಬಿತವಾಗಿರೋ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿರೋ ರಾಜ್ಯದ ಕ್ಷೇತ್ರ ಕೂಡ ಇದು. ಇಂತಹ ಕ್ಷೇತ್ರದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ರೂ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋ ಹಿಂದುಳಿದ ವರ್ಗದ ಮತದಾರರು ಮಾತ್ರ ಬಿಜೆಪಿಯ ಕೈ ಹಿಡಿದಿಲ್ಲ. 85 को बारह है। अब देखिए मकान टूट रहा हमारा। मंदिर खाली मने दर्शन करने लिए इतना जनता के लिए नहीं बनवाए हैं कि 300 कोटि का है। और हम लोग कहाँ चले जाएंगे? बाहर मने टिका दो, यहाँ भी लोग कहाँ चले जाएं? दुकान टूट गए अयोध्या के अंदर में, जो कि उनके बच्चे रहते थे, उनके परिवार भी रहते थे।
और अयोध्या चिन्ह भी मिल गया। बहुत मुसीबत झेल रहे बच्चे, बहुत कष्ट है भैया। दुख की चीज का, जब राम का मंदिर बन रहा है तो हमारा भी चला गया तो कोई तकलीफ हमको नहीं। ಮುಖ್ಯವಾಗಿ ಇದೇ ಕಾರಣಕ್ಕೆ ಈ ಸಲ ಬಿಜೆಪಿ ನೆಲಕಚ್ಚಿದೆ ಅಂತ ಇದೀಗ ಅಂದಾಜಿಸಲಾಗಿದೆ. ಇದು ಪುಣ್ಯಭೂಮಿ ಅಯೋಧ್ಯೆಯರು ಫೈಜಾಬಾದ್ ಕ್ಷೇತ್ರದ ಕಥೆಯಾದ್ರೆ ಬಿಜೆಪಿ ಮೊದಲ ಸಲ ಖಾತೆ ತೆರೆದ ಕೇರಳದ ತ್ರಿಶೂರ್ನದ್ದೇ ಮತ್ತೊಂದು ಕತೆ. ಕೇರಳದ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ತ್ರಿಶೂರ್ ಕ್ಷೇತ್ರ. ಈ ಸಲ ಇಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷವನ್ನ ಸೋಲಿಸಿ ಬಿಜೆಪಿಯ ಸುರೇಶ್ ಗೋಪಿ 74,000 ಮತಗಳ ಭರ್ಜರಿ ಅಂತರದಿಂದ ಗೆದ್ದಿದ್ದಾರೆ. ಈ ಮೂಲಕ ಕೆಲವೇ ವರ್ಷಗಳ ಹಿಂದೆ ಹೆಸರೇ ಇಲ್ಲದ ಬಿಜೆಪಿ ಕೇರಳ ರಾಜ್ಯದಲ್ಲಿ ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ತನ್ನ ಖಾತೆಯನ್ನ ತೆರೆದಿದೆ. ತ್ರಿಶೂರ್ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಎಲ್ಲೂ ಗಟ್ಟಿಯಾಗಿ ಬಿಜೆಪಿ ತಳವೂರಲಿಲ್ಲ. ಆದರೆ ಅಂತಿಮವಾಗಿ ಚಿತ್ರನಟರಾಗಿ ಹೆಸರು ಮಾಡಿದಂತಹ ಸುರೇಶ್ ಗೋಪಿ ಕೇರಳದ ಮೊದಲ ಬಿಜೆಪಿ ಸಂಸದನಾಗಿ ದಾಖಲೆ ಬರೆದಿದ್ದಾರೆ. 2019 ಚುನಾವಣೆಯಲ್ಲೂ ಸುರೇಶ್ ಗೋಪಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೂ ಗೆಲುವಿನ ಹತ್ತಿರಕ್ಕೂ ಬಂದಿರಲಿಲ್ಲ. ಈ ತ್ರಿಶೂರ್ ಕ್ಷೇತ್ರದಲ್ಲಿ ಸರಿಸುಮಾರು 58% ಹಿಂದೂ ಮತಗಳಿದ್ರು. ಅದು ಇಲ್ಲಿಯ ತನಕ ಬಿಜೆಪಿ ಮತಗಳಾಗಿ ಬದಲಾಗಿರಲಿಲ್ಲ. ಸುಮಾರು 24% ಕ್ರಿಶ್ಚಿಯನ್ ಮತಗಳು ಹಾಗೂ 17% ಮುಸ್ಲಿಂ ಮತಗಳೇ ಇಲ್ಲಿ ನಿರ್ಣಾಯಕವಾಗ್ತಿತ್ತು. ಆದರೆ ಈ ಬಾರಿ ಹಿಂದೂ ಮತಗಳು ಬಿಜೆಪಿಯ ಜೊತೆಗೆ ನಿಂತಿದ್ದಲ್ಲದೆ ಕ್ರಿಶ್ಚಿಯನ್ ಮತಗಳು ಇಬ್ಬಾಗವಾಗಿದ್ದು ಕೂಡ ಸುರೇಶ್ ಗೋಪಿಯ ಗೆಲುವಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಿದೆ. ಇದರೊಂದಿಗೆ ಕರುವಣ್ಣೂರ್ ಬ್ಯಾಂಕ್ ಹಗರಣವು ಸಿಪಿಐ ಅಭ್ಯರ್ಥಿ ಸುನಿಲ್ ಕುಮಾರ್ಗೆ ದೊಡ್ಡ ಹಿನ್ನಡೆಯನ್ನ ಉಂಟುಮಾಡಿತು. ಅಂತಿಮವಾಗಿ ಕಾಂಗ್ರೆಸ್, ಸಿಪಿಐ ಹಾಗೂ ಬಿಜೆಪಿ ಪಕ್ಷಗಳ ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲುವ ಮೂಲಕ ಕೇರಳದ ಭದ್ರಕೋಟೆಯೊಳಗೆ ಬಿಜೆಪಿ ಭರ್ಜರಿಯಾಗಿ ಪ್ರವೇಶ ಮಾಡಿದೆ. ದೇವರ ನಾಡು ಅನ್ನಿಸಿಕೊಂಡಿರೋ ಕೇರಳದಲ್ಲಿ ಶಬರಿಮಲೆ ಅಯ್ಯಪ್ಪ, ಅನಂತ ಪದ್ಮನಾಭ, ಭಗವತಿ ಮಹಾದೇವ, ಶ್ರೀಕೃಷ್ಣ ದೇವರುಗಳ ಐತಿಹಾಸಿಕ ದೇವಸ್ಥಾನಗಳಿದ್ರು. ಇಲ್ಲಿ ಬಿಜೆಪಿಗೆ ಖಾತೆ ತೆರೆಯುವುದಕ್ಕೆ ಎಷ್ಟು ವರ್ಷ ಬೇಕಾಯಿತು. ಆದರೆ ಇದೇ ಸಮಯದಲ್ಲಿ ಆರಂಭದಿಂದಾನೂ ಬೆನ್ನೆಲುಬಾಗಿ ನಿಂತಿದ್ದ ಶ್ರೀರಾಮ ತನ್ನ ಜನ್ಮಭೂಮಿಯಲ್ಲಿಯೇ ಬಿಜೆಪಿಯ ಕೈ ಬಿಟ್ಟಿದ್ದು ಮಾತ್ರ ವಿಚಿತ್ರ ಕೂಡ ಹೌದು. ಒಟ್ಟಾರೆಯಾಗಿ ಫೈಜಾಬಾದ್ನ ಸೋಲು, ತ್ರಿಶೂರ್ನ ಗೆಲುವು ಎರಡನ್ನೂ ಬಿಜೆಪಿ ಗಂಭೀರವಾಗಿ ತಗೊಂಡು ಮುಂದೆ ಹೆಜ್ಜೆ ಇಟ್ಟು ಆತ್ಮಾವಲೋಕನ ಮಾಡೋದು ಈಗ ಅಗತ್ಯ ಹಾಗೂ ಅನಿವಾರ್ಯವಾಗಿದೆ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.